ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬಾ ದಿನ ಆಗಿತ್ತು ನಾನು ವೀಡಿಯೋಸ್ನ ಮಾಡಿ. ಹಾಗೆ ನನ್ನ ಹಸ್ಬೆಂಡ್ ರಜದಲ್ಲಿದ್ದರಿಂದ ನನಗೆ ಯಾವುದೇ ಥರ ವೀಡಿಯೋಸು ಮಾಡೋಕ್ಕಾಗಲಿಲ್ಲ. ಇವಾಗ ಅವರು ರಜಾ ಮುಗಿಸ್ಕೊಂಡು ಹೊರಟರು. ಹಾಗೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅವರಿದ್ದಾಗ ತೊಗೊಂಡಿದ್ನಲ್ಲ, ಅದನ್ನೇ ಇವಾಗ ಡೈಲಿ ವ್ಲಾಗ್ ಥರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಹಾಸನ್ಗೆ ಸಿಟಿಗೆ ಹೋಗಿದ್ವಿ. ಹಾಗೆ ಸ್ವಲ್ಪ ಕ್ಯಾಂಟೀನ್ಗೆಲ್ಲ ಹೋಗಿ ಬರೋಣ ಅಂತ. ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು. ಬಟ್ ನಾವು ಮಧ್ಯಾಹ್ನ ಹೋದರೂ ಅವತ್ತು ಸ್ಟಾಕ್ ಇರಲಿಲ್ಲ ಅಂತ ಕ್ಯಾಂಟೀನ್ ಕ್ಲೋಸ್ ಆಗಿತ್ತು. ಹಾಗಾಗಿ ಅಲ್ಲೇನೂ ತೊಗೊಳಕ್ಕಾಗಲಿಲ್ಲ. ಹಾಗೆ ವಾಪಸ್ ಬಂದ್ವಿ. ಮನೆಗೆ ಬಂದಮೇಲೆ ನಾನು ತುಂಬ ದಿನ ಆಗಿತ್ತು ನೈಲ್ ಪಾಲಿಷ್ ಹಚ್ಚಿ. ಆಲ್ಮೋಸ್ಟ್ 1-2-3 ಮಂತ್ಸೇ ಹೋಗಿತ್ತು ನನಗೆ ನೈಲ್ ಪಾಲಿಷ್ ಅದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ಪಾಪು ಅದು ಇದು ನೋಡಿಕೊಂಡು. ಹಾಗಾಗಿ ಅವರು ಸರಿ ಹಚ್ತೀನಿ ಬಾ ನಾನು ಅಂತ ಕರೆದ್ರು. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತು ಫ್ಯಾನ್ ಹಾಕಿದ್ರಿಂದ ಅದು ಗಾಳಿ ಹೋಗ್ಬಿಡುತ್ತೆ ಅಂತ ಅವ್ರ ಹತ್ರ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಥರ ಕೆಲವೊಂದು ವಿಷಯಗಳು ತುಂಬಾ ಖುಷಿ ಕೊಡುತ್ತೆ. ಡ್ಯೂಟಿಲಿದ್ದಾಗ ಈ ಥರ ಎಲ್ಲ ವಿಡಿಯೋ ಮಾಡ್ಕೊಂಡು ಅವ್ರು ಹೋದಾಗ ಒಂದೂವರೆ ತಿಂಗಳಲ್ಲಿ ನಾವೇನು ಮೆಮೊರೀಸ್ನ ಮಾಡ್ಕೊತೀವಿ ಅದು ನಮಗೆ 3-4 ಮಂತ್ಸ್ವರೆಗೂ ಅದೇ ಕ್ಯಾರಿ ಆಗ್ತಾ ಇರುತ್ತೆ. ಹಾಗಾಗಿ ಚಿಕ್ಕ ಚಿಕ್ಕ ವಿಷಯನೂ ಸಹ ನಾನು ವಿಡಿಯೋ ಮಾಡಿ ಇಟ್ಕೊತೀನಿ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು ನನ್ನ ವಾಯ್ಸ್ ಚೇಂಜ್ ಆಗಿದೆ. ಬಿಕಾಸ್ ವೆದರು ತುಂಬಾ ಮಳೆ ಬೇರೆ ಯಾವ ಕಲರ್ ಇರಲಿಲ್ಲ, ಸ್ವಲ್ಪ ಕೋಲ್ಡ್ ಕೂಡ ಆಗ್ಬಿಟ್ಟಿದೆ. ಹಾಗೆ ಬೇರೆ ಕಲರ್ ಇರಲಿಲ್ಲ, ತುಂಬಾನೇ ಚೆನ್ನಾಗೈತೆ. ಆದ್ರೆ ಒಣಗೋಯ್ತೆ. ಪಾಪು ನಾಮಕರಣ ಆಯಿತು. ಹಾಗೆ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೊರನಾಡುಗೆಲ್ಲ ಹೋಗ್ಬಿಟ್ಟು ಪಾಪುಗೆ ಅನ್ನಪ್ರಾಶನ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಬಟ್ ಅದು ಯಾವುದೂ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ವಿಡಿಯೋ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮದು ಅಂತ ಇರೋದೇ ಕಡಿಮೆ ಟೈಮ್ ಇರುತ್ತೆ. ಅದು ತುಂಬಾ ಮಿಸ್ ಆಗುತ್ತೆ. ಹಾಗಾಗಿ ನಾನು ಅದೇನನ್ನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಚಿಕ್ಕ ಪಾಪು ಇಟ್ಕೊಂಡು ಅದೆಲ್ಲ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇವಳೇನು ಅಷ್ಟು ನಮಗೆ ತೊಂದರೆ ಕೊಡಲಿಲ್ಲ. ಬಟ್ ಆದರೂ ಫಸ್ಟ್ ಟೈಮು ಪಾಪನ ಕರ್ಕೊಂಡು ಅಷ್ಟು ದೂರ ಜರ್ನಿ ಮಾಡಿದ್ದಲ್ವ, ಅವಳನ್ನೆಲ್ಲೂ ಕರ್ಕೊಂಡೋಗಿರಲಿಲ್ಲ. ಫಸ್ಟ್ ಟೈಮ್ ಅಷ್ಟು ದೂರ ಕರ್ಕೊಂಡೋಗಿದ್ದು. ಹಾಗಾಗಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಹಾಗೆ ನಾನು ನಿಮಗೆ ನಾಮಕರಣ ಫೋಟೋಸ್ನ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನೀವು ನೋಡ್ಬೋದು. ನಾಮಕರಣ ತುಂಬಾ ಚೆನ್ನಾಗಾಯಿತು. ನಾವು ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಿಂದ ದೇವಸ್ಥಾನದಲ್ಲೇ ಮಾಡಿದ್ವಿ. ಚೆನ್ನಾಗಾಯಿತು. ಹಾಯ್ ಫ್ರೆಂಡ್ಸ್, ಹೌ ಆರ್ ಯು? ಇವತ್ತು ಮಾರ್ನಿಂಗ್ ತುಂಬಾ ಚೆನ್ನಾಗಿದೆ. ನನ್ನ ಮಗಳು ನೋಡಿ ಇಲ್ಲಿ ಎಂತ ಮಾಡ್ತಿದ್ದೆ ಇವಳು ಆಟ ಆಡ್ತಾಳೆ. ಇವಳು ನನ್ನ ಚಿನ್ನಿ ಅಂತ ತುಂಬಾ ಇಷ್ಟಪಟ್ಟು ಸಾಕಿರೋಳು. ಚಿನ್ನಿ ಇಲ್ಲಿ ಬರ, ಇಲ್ಲಿ ನೋಡಿ, ಹಾಯ್ ಮಾಡಿ. ಹಾಂ, ಆಮೇಲೆ ಫ್ರೆಂಡ್ಸ್ ಏನಂದರೆ ವಿಷಯ ನೋಡಿ, ಈಗ ನಾನು ಆರ್ಮಿಲಿದ್ದು ಆರ್ಮಿಯಿಂದ ಈಗ ಹೊರಟಿದ್ದೀನಿ. ಈಗ ಅಂದರೆ ಈಗ ರಜೆ ಮುಗಿಸಿ ಹೊರಟಿದ್ದೀನಿ. ಹಾಗಾಗಿ ಎಲ್ಲ ಫುಲ್ ತಯಾರಿ ನಡೀತಾ ಇದೆ. ಟರ್ನ್ ಹಾಕ್ಲಂತೆ ಕ್ಯಾಮ್ರಾ. ಅದಕ್ಕೆ ಈಗ ನೋಡ್ತೀನಿ. ನೋಡಿ ನಮ್ಮ ಅತ್ತೆ ಯಾವ ಥರ ನಮ್ಮನ್ನ ಹೊರಡೋಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣ್ತದೆ ನೋಡಿ. ಈ ಥರ ಎಲ್ಲ ತೊಳಿತಿದ್ದಾರೆ, ಅಳ್ತಾನೆ ತೊಳಿತಿದ್ದಾರೆ ಬ್ಯಾಗ್ನ. ನಾಡ್ದು ಆಚೆ ನಾಡು ಹೊಡ್ತೀನಿ ಅಂತ ಆಯಿತಾ, ಹೀಗೆ ತೊಳಿತಿದ್ದಾರೆ. ಮತ್ತು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನನ್ನ ಡ್ರೆಸ್ ಎಲ್ಲ ತೊಳೆದಿರೋದು ಎಲ್ಲ ಕಾಣ್ತದೆ. ಡ್ರೆಸ್ ಎಲ್ಲ ತೊಳೆದು ಹಾಕಿದ್ದಾರೆ. ಹಾಂ, ಹಾಗೆ ಮತ್ತು ಇವತ್ತು ತುಂಬಾ ವಾತಾವರಣ ತುಂಬಾ ಕೂಲ್ ಆಗಿದೆ. ಯಾವುದೇ ಥರ ಬಿಸಿಲಿಲ್ಲ. ಹಾಂ, ಬಂದಿದ್ದು 45 ದಿನ ಗೊತ್ತೇ ಆಗಲಿಲ್ಲ. 45 ದಿನ ಒಳ್ಳೆ 45 ಗಂಟೆ ಥರ ಕಳೆದೋಗಾಗಿದೆ. ಹೊರಡೋಕ್ಕೆ ರೆಡಿ ಆಗಿದ್ದೀವಿ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ ಸಾಕು ಅಂತ ನಾನು. ಆಮೇಲೆ ಇನ್ನೊಂದು ವಿಷಯ ಅಂದರೆ, ನಾನು ನಮ್ಮ ಮುಡಿಗೆರೆಯಿಂದ ತಂದು ಬೆಳೆಸಿರೋ ಒಂದು ಕಾಫಿ ಗಿಡ ಇದೆ. ನಾವು ಕೃಷಿಕರಾಗಿರೋದ್ರಿಂದ ನೋಡಿ, ಇದೊಂದು ಕಾಫಿ ಗಿಡ ಬೆಳೆಸಿದ್ದೀವಿ. ಈಗ ಬೆಳೆದಿದೆ 2 ವರ್ಷದ ಗಿಡ, ಇಷ್ಟು ಎತ್ತರ ಬಂದಿದೆ. ಹಾಂ, ಹೀಗಿದೆ. ತುಂಬ ಚೆನ್ನಾಗಿ ಒಂದು ಬ್ಯಾಗ್ ತೊಳೆದಾಗಿದೆ. ಹೊರಡಕ್ಕೆ ರೆಡಿ ಆಗಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಓಕೆ ಬಾಯ್. ನೋಡಿ, ವಿಡಿಯೋಗೋಸ್ಕರ ಬ್ಯಾಗ್ ತೊಳಿತವ್ರೆ. ತಾಳಕ್ಕಾಗದೆ
ಏನು ಟಾರ್ಚರ್ ಕೊಟ್ಟನಪ್ಪ ನಾನು? ಸೆಕೆಂಡ್ನಲ್ಲಿ ಹೆಂಡತಿಗೊಂದು ಹೆಲ್ಪ್ ಮಾಡ್ಬೇಕಲ್ಲ, ಮಾಡ್ತಾಳಂತೆ ದಬ್ಬಾಕ್ತಾಳಂತೆ ಅನ್ನೋ ಕಾರಣಕ್ಕೋಸ್ಕರ ಅವಳಿಗೆ ನಾನೊಂದು ಚಾನ್ಸ್ ಮಾಡಿ ಹಾಗೆ ಅವ್ರು ಸುಮ್ಮನೆ ಮಾತಾಡ್ತಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಇದೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ. ಅವ್ರು ಹಾಗೆ ನನ್ನನ್ನು ಮಿಮಿಕ್ ಮಾಡೋದಕ್ಕೋಸ್ಕರ ನಾನು ಹೇಗೆ ವೀಡಿಯೋಸ್ ಮಾಡ್ತೀನಿ ಅಂತ ಹಾಗೆ ವೀಡಿಯೋ ಮಾಡಿ ಇಟ್ಟಿದ್ರು. ನಾನು ಅವರು ಆ ಕಡೆ ಹೋದ್ಮೇಲೆ ಈ ಕಡೆ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಗೊತ್ತಿದ್ರೆ ಮೋಸ್ಟ್ಲಿ ಡಿಲೀಟ್ ಮಾಡಿಟ್ಟು ಹೋಗ್ತಿದ್ರೋ ಏನೋ ಗೊತ್ತಿಲ್ಲ. ಏನು ಹೇಳ್ತಾರೋ ಗೊತ್ತಿಲ್ಲ ಇದೆಲ್ಲ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ಇಲ್ಲಿ ಪಾಪು ನೀರು ಅಂದರೆ ಅವಳಿಗಂತೂ ತುಂಬಾ ಇಷ್ಟ. ನಾವು ಕೈ ತೊಳೆಯೋಕ್ಕೆ ಸಿಂಕಲ್ಲಿ ನೀರು ಆನ್ ಮಾಡಿಕೊಂಡ್ರು ಅಷ್ಟೇ ಅವಳಲ್ಲೇ ಕಿರ್ಚಾಡ್ಕೊಂಡು ಆಟಾಡೋಕ್ಕೆ ಕುಂಡಾಡ್ತಿರ್ತಾಳೆ. ಅದಕ್ಕೆ ಅದ್ರೊಳಗೆ ಸ್ವಲ್ಪ ನೀರು ಬಿಟ್ಬಿಟ್ಟು ಆಟ ಆಡಲಿ ಅಂತ ಬಿಟ್ಟಿದ್ವಿ. ಬರೀ ಒಂದು ನಿಮಿಷ ಅಷ್ಟೇ ಅದ್ರೊಳಗೆ ನಿಲ್ಲಿಸಿದ್ದು, ಮತ್ತೆ ಹೊರಗಡೆ ಕರ್ಕೊಂಡು ಬರೋಷ್ಟ್ರಲ್ಲಿ ಮೂಗಲ್ಲೆಲ್ಲ ನೀರು ಇಳೀತಿತ್ತು. ಹಾಗೆ ಅವಳಿಗೂ ಸ್ವಲ್ಪ ಶೀತನೂ ಆಗಿದೆ, ಕೋಲ್ಡ್. ಇವಾಗ ಬೇರೆ ಡೆಂಗ್ಯೂ ಅದು ಇದೆಲ್ಲ ಜಾಸ್ತಿ ಆಗಿದೆ ಅಂತಿದ್ದಾರೆ. ತುಂಬಾ ಭಯ ಆಗುತ್ತೆ. ಹಾಗೆ ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ಅಷ್ಟೇ ಸುತ್ತಮುತ್ತ ಮನೆ ಸುತ್ತಮುತ್ತ ನೀರು ನಿಲ್ಲದೆ ಇರೋ ನೋಡ್ಕೊಳ್ಳಿ. ಹಾಗೆ ಸೊಳ್ಳೆ ಎಲ್ಲ ಮನೆ ಹತ್ರ ಬರದೇ ಇರೋ ಥರ ನೋಡ್ಕೊಳ್ಳಿ. ಆದಷ್ಟು ಚಿಕ್ಕ ಮಕ್ಕಳಿದ್ರೆ ಅವಕ್ಕೆ ಮೈ ತುಂಬ ಬಟ್ಟೆ ಹಾಕಿ ಸೊಳ್ಳೆಗಳಿಂದ ಸ್ವಲ್ಪ ದೂರ ಇರೋಂಗೆ ನೋಡ್ಕೊಳ್ಳಿ. ಹಾಗೆ ಇವರು ನೋಡಿರ್ಬೋದು ಅಪ್ಪ ಮಗಳು ಆಟ ಆಡ್ತಾಯಿದ್ದಾರೆ. ಅವರಿಗಂತೂ ಈ ಸಲ ಮಗಳು ಬಿಟ್ಟು ಹೋಗೋಕ್ಕೆ ತುಂಬಾ ಬೇಜಾರಾಗ್ತಿತ್ತು. ಅದಕ್ಕೆ ನಾವು ಹೇಳಿದ್ವಿ ಬಸ್ ಸ್ಟ್ಯಾಂಡ್ವರೆಗೂ ಬರ್ತೀವಿ ಅಂತ. ಯಾಕಂದರೆ ಇಲ್ಲಿಂದ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಬೆಂಗಳೂರಿಂದ ಫ್ಲೈಟ್ ಇತ್ತು ಅವ್ರಿಗೆ. ಅಲ್ಲಿಗೆ ನಾವು ಬರ್ತೀವಿ ಅಂತ ಹೇಳಿದ್ದಕ್ಕೆ, ಇಲ್ಲ ಇಲ್ಲ ನೀವು ಬಂದರೆ ನಾನು ಮತ್ತೆ ಬಸ್ಸಿಂದ ವಾಪಸ್ ಇಳಿದು ಬರಬೇಕಾಗತ್ತೆ, ಪಾಪನ್ನು ಕರ್ಕೊಂಡು ಬರ್ತೀನಿ ಅಂತೀಯಾ ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ರೆಡಿಯಾಗಿದ್ದವಳನ್ನ ಮನೆ ಹತ್ರ ಬಿಟ್ಟು ಹೋದರು. ಅದಕ್ಕೆ ಹೇಳಿದ್ದೀನಿ ನಾನು ಸೇಡು ತೀರಿಸ್ಕೊತೀನಿ ಇದಕ್ಕೆ ಅಂತ. ಹಾಗೆ ನನಗೂ ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ಬೆಳಗ್ಗೆ ಅವರು 6 ಗಂಟೆ 6:15ಗೆ ಹೊರಟ್ರು. ಹಾಗಾಗಿ ನಾನು ಹೋಗೋಕ್ಕಾಗಲಿಲ್ಲ. ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ನಾವು ಹಂಗೆ. ಹಾಗೆ ನಾವಿಲ್ಲಿ ಸ್ವಲ್ಪ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿದ್ವಿ. ಯಾಕಂದರೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು. ನನಗೆ ಯಾವತ್ತೂ ಇಷ್ಟು ಹೇರ್ ಫಾಲ್ ಆಗಿರಲಿಲ್ಲ, ಯಾವಾಗಲೂ ಆಗಿರಲಿಲ್ಲ. ನೋಡ್ತಿರ್ಬೋದು ನಾನು ಅರ್ಧಕ್ಕರ್ಧ ಕೂದಲನ್ನು ಸಹ ಕಟ್ ಮಾಡಿಸಿದ್ದೀನಿ. ಅದೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ಫುಲ್ಲು ವೀಕ್ ಆಗಿಬಿಟ್ಟಿತ್ತು ಕೂದಲು. ಹಾಗಾಗಿ ಡಾಕ್ಟರ್ ಹತ್ರ ಹೋಗಿದ್ವಿ. ಅಲ್ಲೇ ಕುತ್ಕೊಂಡು ಇದೊಂದು ವಿಡಿಯೋ ಮಾಡ್ಕೊಂಡ್ವಿ. ಹಾಗೆ ನಾನು ವೀಡಿಯೋ ಮಾಡ್ತೀನಿ ಇಲ್ಲಿ ನೋಡಿ ಅಂದರೆ ಹೆಂಗೆಂಗೋ ಆಡ್ತಿದ್ದಾರೆ. ನಾನು ಹಾಗೆ ವೀಡಿಯೋ ಮಾಡಿಕೊಂಡೆ. ಇದೆಲ್ಲ ಅವರು ಡ್ಯೂಟಿಗೆ ಹೋಗಾದ್ಮೇಲೆ ನೋಡಿದ್ರೆ ತುಂಬಾ ಮೆಮೊರೀಸ್ ಅನಿಸುತ್ತೆ, ತುಂಬ ಖುಷಿಯಾಗುತ್ತೆ. ಹಾಗೆ ನಮ್ಮ ಪಾಪು ನಾಮಕರಣದ ಫೋಟೋಸ್ನ ನಾನು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ. ನೋಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್